ಸದಾಶಿವನಗರದಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಕೋಟ್ಯಾಧಿಪತಿಗಳು ಕೋರಮಂಗಲದ ಫೋರ್ತ್ ಬ್ಲಾಕ್ ನಲ್ಲಿರುವಂತಹ ಕೋಟ್ಯಾಧಿಪತಿಗಳಿಗೆ ಮಾತ್ರ ಉಪಯೋಗ ಆಗುವಂತ ಒಂದು ಟನಲ್ ಪ್ರಾಜೆಕ್ಟ್ ಅನ್ನು ಮಾಡಿಕೊಟ್ಟಿದೆ ರಾಜ್ಯ ಸರ್ಕಾರ. ಡಿ ಕೆ ಶಿವಕುಮಾರ್ ಮತ್ತು ಅವರ ನೇಬರ್ಸ್ ಯಾರಿದ್ದಾರೆ, ಅವರ ಅಕ್ಕಪಕ್ಕದವ್ರು ಯಾರ ಮನೆಯವರು ಶ್ರೀಮಂತರುಗಳಿದ್ದಾರೆ, ಅವರು ಕೋರಮಂಗಲದಲ್ಲಿರುವಂತಹ ಫೋರ್ತ್ ಬ್ಲಾಕ್ ನಲ್ಲಿರುವಂತಹ ನೆಂಟರು ಇಷ್ಟರು ಅವ್ರ ಮನೆಗೆ ಹೋಗೋದಿಕ್ಕೆ ಸಹಾಯ ಆಗೋದಿಕ್ಕಿರುವಂತಹ ಪ್ರಾಜೆಕ್ಟ್ ಇದ್ದಂಗಿದೆ. ಯಾರ ಹತ್ರ ಫೋರ್ ವೀಲರ್ ಇಲ್ವೋ ಅವ್ರಿಗೆ ಬೆಂಗಳೂರಿನಲ್ಲಿ ಬದುಕಕ್ಕೆ ಅವಕಾಶ ಇಲ್ಲ. ಯಾರಿಗೆ 660 ರೂಪಾಯಿ ಒನ್ ವೇ ನಿಮಗೆ ಟನಲ್ ಕಟ್ಟಕ್ಕೆ ಸಾಧ್ಯ ಇಲ್ವೋ ಅಂತವ್ರಿಗೆ ಅವಕಾಶನೇ ಇಲ್ಲ. ಇದು ಹೇಗಾಗಿದೆ ಅಂತಂದ್ರೆ ಈ ಪ್ರಾಜೆಕ್ಟ್ ಫಾರ್ ದ ರಿಚ್ ಬೈ ದ ರಿಚ್ ಬೆನಿಫಿಟಿಂಗ್ ದ ರಿಚ್. ಇದು ಈ ಟನಲ್ ಪ್ರಾಜೆಕ್ಟ್ ನ ಒಂದು ಉದ್ದೇಶ. ಫಸ್ಟ್ ಎಕ್ಸಾಂಪಲ್ ನೋಡಿ, ಇದು ಯಾಕೆ ಇದಕ್ಕೆ ಬೆಂಗಳೂರಿಗೆ ಬಹಳ ಸಮಸ್ಯೆ ಇದು ಅಂತ. ಹಿಂದ್ಗಡೆ ಆ ಸ್ಲೈಡ್ ನಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇದು IISc ಅವರು ಮಾಡಿರುವಂತಹ ಒಂದು ಸರ್ವೆಯ ಪ್ರಕಾರ ಬಂದಿರುವಂತಹ ನಂಬರ್ಸ್ ಇದು. ಈ 18 ಕಿಲೋಮೀಟರ್ ಟನಲ್ ರೋಡ್ ನಲ್ಲಿ ಈಗ ಏನು DCM ಅವರ ಆಲೋಚನೆ ಪ್ರಕಾರ ಬರೀ ಕಾರ್ಗಳಿಗೆ ಮಾತ್ರ ಅಂತ ಒಂದು ಅವಕಾಶ ಇದೆ. ಅದರಲ್ಲಿ ಗಂಟೆಗೆ 600 ರಿಂದ 1600 ಜನ ಓಡಾಡಬಹುದು ಬರೀ ಕಾರ್ಗಳಲ್ಲಿ. ಅದೇ ನೀವು ಬೈಕ್ಗಳಿಗೂ ಟೂ ವೀಲರ್ಸ್ಗೂ ಅವಕಾಶ ಆಯಿತು ಅಂತಂದ್ರೆ 7500 ಜನ ಓಡಾಡಬಹುದು. ಅದೇ ಜಾಗದಲ್ಲಿ ನೀವು BMRCLಗೆ ಅಥವಾ ಮೆಟ್ರೋ ನೀವು ಮಾಡಿದ್ರೆ ಗಂಟೆಗೆ 25,000 ಜನ ಓಡಾಡಬಹುದು. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಗಂಟೆಗೆ 1600 ಜನ ಓಡಾಡುವಂತ ಪ್ರಾಜೆಕ್ಟ್ ಆಗಬೇಕು, ಬರೀ ಕಾರ್ ಇಟ್ಕೊಂಡಿರುವಂತ ಜನಕ್ಕೆ ಮಾತ್ರ ಅನುಕೂಲ ಆಗುವಂತ ಪ್ರಾಜೆಕ್ಟ್ ಆಗಬೇಕು, ಅಥವಾ ಜನಸಾಮಾನ್ಯರು ಓಡಾಡುವಂತ ಗಂಟೆ 25,000 ಜನ ಓಡಾಡಬಹುದಾಗಿರುವಂತ ಟನಲ್ ಪ್ರಾಜೆಕ್ಟ್, ಇದು ಮೆಟ್ರೋ ಪ್ರಾಜೆಕ್ಟ್ ಆಗಬೇಕು, ರೈಲ್ ಬೇಸ್ಡ್ ಪ್ರಾಜೆಕ್ಟ್ ಆಗಬೇಕು. ಇದು ಈ DPR ಮಾಡಲಿಕ್ಕೆ 9.5 ಕೋಟಿ ರೂಪಾಯಿಯನ್ನ ಈ ಕನ್ಸಲ್ಟೆಂಟ್ ಕೊಟ್ಟಿದ್ದಾರೆ. ಕಾಣಿಸ್ತಿದೆಯಾ ಈಗ? BBMP ಅವರು 9.5 ಕೋಟಿ ರೂಪಾಯಿನ 9.5 ಕ್ರೋರ್ ರುಪೀಸ್ ಖರ್ಚು ಮಾಡಿದ್ದಾರೆ ಈ DPR ಅನ್ನ ತಯಾರು ಮಾಡಲಿಕ್ಕೆ. ಈ DPR ನಲ್ಲಿ ಈ ಕನ್ಸಲ್ಟೆಂಟ್ ಮಾಡಿರೋದು ಏನು ಅಂದ್ರೆ, ಅವ್ರು ಸ್ವಂತ ಸ್ಟಡಿ ಮಾಡಿದ್ರ ಮಾಡ್ಲಿಲ್ಲ, ಸ್ವಂತವಾಗಿ ಅವ್ರು ಸರ್ವೆ ಮಾಡಿದ್ರ ಮಾಡ್ಲಿಲ್ಲ, ಸ್ವಂತವಾಗಿ ಅವ್ರು ಹೋಗಿ ಟ್ರಾಫಿಕ್ ಸರ್ವೆಗಳು ರಿಪೋರ್ಟ್ಗಳನ್ನ ತಯಾರು ಮಾಡಿದ್ರ, ಫೀಸಿಬಿಲಿಟಿ ಸರ್ವೆ ಇನ್ನೊಂದು ಮಾಡಲಿಲ್ಲ. ಅವ್ರು ಮಾಡಿದ್ದೇನು ಅಂದ್ರೆ, ಮೆಟ್ರೋ ಆಗ್ಲೇ ತಯಾರು ಮಾಡಿದ್ದಂತ ಏನ್ ಫೀಸಿಬಿಲಿಟಿ ರಿಪೋರ್ಟ್ ಇತ್ತು ಆ ರಿಪೋರ್ಟ್ ಅನ್ನ ಕಟ್ ಅಂಡ್ ಕಾಪಿ ಪೇಸ್ಟ್ ಮಾಡಿದ್ರು. ಇಲ್ಲಿಗೆ Ctrl+V Ctrl+C ಒತ್ತಿದ್ರು. ಅದಕ್ಕೆ 9.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಮೆಟ್ರೋ ಅವ್ರು ಖರ್ಚು ಮಾಡಿದ್ದೆಷ್ಟು ಈ ರಿಪೋರ್ಟ್ ಮಾಡಕ್ಕೆ? 1.5 ಕೋಟಿ ರೂಪಾಯಿ. ಒರಿಜಿನಲ್ ರಿಪೋರ್ಟ್ ಅನ್ನ ಮೆಟ್ರೋ ತಯಾರು ಮಾಡಿದ್ದಕ್ಕೆ 1.5 ಕೋಟಿ ರೂಪಾಯಿ ಖರ್ಚಾಯಿತು. ಆ ರಿಪೋರ್ಟ್ ಅನ್ನ ಕಾಪಿ ಮಾಡಿದ್ದಕ್ಕೆ BBMP ಅವರು 9.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಯಾರು ದುಡ್ಡಿದು? ಇದನ್ನ ಇವತ್ತು ಯಾರು ಪ್ರಶ್ನೆ ಕೇಳ್ತಾ ಇರೋರು? ಇದು ಏನಾಯ್ತು? ಇದಕ್ಕೆ ಎಷ್ಟು ಕನ್ಸಲ್ಟೆನ್ಸಿಗೆ ಎಷ್ಟು ದುಡ್ಡು ಕೊಟ್ರಿ? ಕನ್ಸಲ್ಟೆಂಟ್ ಯಾವ ಸ್ಟಡಿ ಮಾಡಿದ್ರು? ಯಾವ ಆಧಾರದ ಮೇಲೆ ಇವತ್ತು ನೀವು ಇದನ್ನ ಟೆಂಡರ್ ಕರೆಯಕ್ಕೆ ಹೋಗ್ತಾ ಇದ್ದೀರಾ? ಈ ಟನಲ್ ಪ್ರಾಜೆಕ್ಟ್ಗೆ ಉಪಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಇದಕ್ಕೆ ಟೋಲ್ ಹಾಕಬೇಕಿದೆ ನಾವು ಅಂತ. DPR ಅಲ್ಲಿ 660 ರೂಪಾಯಿ ಅವ್ರು ಹಾಕಿರುವಂತಹ ಟೋಲ್, ಟೂ ವೇ 660 ರೂಪಾಯಿ ದಿನಕ್ಕೆ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ವಾಪಸ್ ಬರಲಿಕ್ಕೆ ಕಟ್ಬೋದಾಗಿರುವಂತಹ ಜನ ಬೆಂಗಳೂರಿನಲ್ಲಿ ಎಷ್ಟು ಜನ ಇದ್ದಾರೆ? ಈ DPR ಪ್ರಕಾರ ಇಲ್ಲಿ ಟೂ ವೀಲರ್ ಹೋಗೋಂಗಿಲ್ಲ, ಬಸ್ ಹೋಗೋಂಗಿಲ್ಲ, ಬೈಕ್ಗಳು ಹೋಗೋಂಗಿಲ್ಲ, ಆಟೋ ರಿಕ್ಷಾಗಳು ಹೋಗೋಂಗಿಲ್ಲ, ಬರೀ ಕಾರ್ಗಳಿರುವಂತ ಜನ ಮಾತ್ರ ಇದರಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ. ಸದಾಶಿವನಗರದಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಕೋಟ್ಯಾಧಿಪತಿಗಳು ಕೋರಮಂಗಲದ ಫೋರ್ತ್ ಬ್ಲಾಕ್ ನಲ್ಲಿರುವಂತಹ ಕೋಟ್ಯಾಧಿಪತಿಗಳಿಗೆ ಮಾತ್ರ ಉಪಯೋಗ ಆಗುವಂತ ಒಂದು ಟನಲ್ ಪ್ರಾಜೆಕ್ಟ್ ಅನ್ನು ಮಾಡಿಕೊಟ್ಟಿದೆ ರಾಜ್ಯ ಸರ್ಕಾರ. ಡಿ ಕೆ ಶಿವಕುಮಾರ್ ಮತ್ತು ಅವರ ನೇಬರ್ಸ್ ಯಾರಿದ್ದಾರೆ, ಅವರ ಅಕ್ಕಪಕ್ಕದವ್ರು ಯಾರ ಮನೆಯವರು ಶ್ರೀಮಂತರುಗಳಿದ್ದಾರೆ, ಅವರು ಕೋರಮಂಗಲದಲ್ಲಿರುವಂತಹ ಫೋರ್ತ್ ಬ್ಲಾಕ್ ನಲ್ಲಿರುವಂತಹ ನೆಂಟರು ಇಷ್ಟರು ಅವ್ರ ಮನೆಗೆ ಹೋಗೋದಿಕ್ಕೆ ಸಹಾಯ ಆಗೋದಿಕ್ಕಿರುವಂತಹ ಪ್ರಾಜೆಕ್ಟ್ ಇದ್ದಂಗಿದೆ. 20 ರೂಪಾಯಿ ಪರ್ ಕಿಲೋಮೀಟರ್ ಕಾಸ್ಟ್ ಇದರಲ್ಲಾಗತ್ತೆ. ಅದೇ ನೀವು ಇವತ್ತು ನಾರ್ಮಲ್ ರೋಡ್ ನಲ್ಲಿ ಹೋದ್ರೆ 8 ರೂಪಾಯಿಯಲ್ಲಿ 1 ಕಿಲೋಮೀಟರ್ ಹೋಗ್ಬೋದು.
ಇವತ್ತು ಬೆಂಗಳೂರಿನಲ್ಲಿ 10%ಗಿಂತ ಕಡಿಮೆ ಜನಕ್ಕೆ ಅವರ ಸ್ವಂತ ಕಾರ್ ಇದೆ. ಓನ್ಲಿ 10%, ಲೆಸ್ ದೆನ್ 10% ಆಫ್ ಬೆಂಗಳೂರಿಯನ್ಸ್ ಓನ್ ಪ್ರೈವೇಟ್ 4-ವೀಲರ್. ಈ ಪ್ರಾಜೆಕ್ಟ್ ಅವ್ರು ಮಾಡ್ತಾ ಇರೋದು 18,500 ಕೋಟಿ ರೂಪಾಯಿ ಖರ್ಚು ಮಾಡಿ ಬರೀ 4-ವೀಲರ್ಸ್ ಇರೋರಿಗೆ ಮಾತ್ರ, ಬರೀ ಕಾರ್ ಇಟ್ಕೊಂಡಿರೋರಿಗೆ ಮಾತ್ರ. ಬಸ್ನಲ್ಲಿ ಹೋಗ್ತಾ ಇರುವಂತವ್ರು ತೆರಿಗೆ ಕಟ್ತಾ ಇದ್ದಾರೆ, ಆಟೋ ರಿಕ್ಷಾದಲ್ಲಿ ಹೋಗ್ತಾ ಇರುವಂತವ್ರು ತೆರಿಗೆ ಕಟ್ತಾ ಇದ್ದಾರೆ, ನಡ್ಕೊಂಡು ಹೋಗ್ತಾ ಇರುವಂತ ಮನುಷ್ಯನು ತೆರಿಗೆ ಕಟ್ತಾ ಇದ್ದಾರೆ, ಸೈಕಲ್ ಅಲ್ಲಿ ಹೋಗ್ತಾ ಇರುವಂತ ಕೂಲಿ ಕಾರ್ಮಿಕರು ಕೂಡ ಅವರು ತೆರಿಗೆ ಕಟ್ತಾ ಇದ್ದಾರೆ. 90% ಜನ ತೆರಿಗೆ ಕಟ್ಟಬೇಕು, 10% ಜನ ಅದನ್ನು ಉಪಯೋಗ ಮಾಡ್ಕೊಳ್ತಾರೆ ಅಂತಂದ್ರೆ ಯಾವ ನ್ಯಾಯ ಇದು? ಯಾರಿಗೋಸ್ಕರ ತೆರಿಗೆ ಕಟ್ತಾ ಇದ್ದೀರಿ ನೀವು? ಯಾರಿಗೋಸ್ಕರ ನೀವು ಇವತ್ತು ಈ ಪ್ರಾಜೆಕ್ಟ್ ಮಾಡಕ್ ಹೋಗ್ತಿದ್ದೀರಿ? ಇನ್ನು DPR ನಲ್ಲೇನೆ ಎಷ್ಟಿದಕ್ಕೆ ಕಾಸ್ಟ್ ಅಂತ ಹಾಕಿದ್ದಾರೆ. 1,100 ಕೋಟಿ ರೂಪಾಯಿ 1 ಕಿಲೋಮೀಟರ್ ಕಾಸ್ಟ್ ಇದೆ. ನಾನು ಮುಂದೆ ಬರ್ತೀನಿ, ಇದ್ರ ಕಾಸ್ಟ್ ಎಷ್ಟು ದೊಡ್ಡದಿದೆ ಅಂತಂದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಬೇರೆ ಪ್ರಾಜೆಕ್ಟ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ಯಾವ ರೀತಿ ಇದರಲ್ಲಿ ಎಸ್ಕಲೇಟ್ ಮಾಡಿದ್ದಾರೆ ಅಂತ. ಬಟ್ DPR ಹೇಳುತ್ತೆ ಈ ಪ್ರಾಜೆಕ್ಟು ಆರ್ಥಿಕವಾಗಿ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳದಲ್ಲೇ ಇರುವಂತಹ ಪ್ರಾಜೆಕ್ಟು. ಆ ಕಾರಣಕ್ಕೋಸ್ಕರ ಅವ್ರು ಹೇಳ್ತಾರೆ 7,000 ಕೋಟಿ ರೂಪಾಯಿ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಕೊಡಬೇಕು ಅಂತ. ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂದ್ರೆ ಯಾವ ಪ್ರಾಜೆಕ್ಟು ಆರ್ಥಿಕವಾಗಿ ಫೀಸಬಲ್ ಆಗಿರೋದಿಲ್ವೋ ಅದಕ್ಕೆ ರಾಜ್ಯ ಸರ್ಕಾರ ಸಬ್ಸಿಡಿ ಕೊಡ್ತಾ ಇರೋದು. 7,500 ಕೋಟಿ ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ ಈ ಪ್ರಾಜೆಕ್ಟಿಗೆ. ಯಾರ ಹಣದಿಂದ? ನಿಮ್ಮ ಹಣದಿಂದ, ನಮ್ಮ ಹಣದಿಂದ, ನಾವು ತೆರಿಗೆ ಕಟ್ತಾ ಇರೋ ಹಣದಿಂದ. ಯಾರು ಕೂಲಿ ಕಾಲಿ ಕೆಲಸ ಮಾಡ್ತಾ ಇದ್ದಾರೆ, ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ, ಮೆಟ್ರೋಲ್ ಓಡಾಡ್ತಾ ಇದ್ದಾರೆ, ಸ್ವಂತ 2-ವೀಲರ್ ಇಟ್ಕೊಂಡಿಲ್ಲ, ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಹೋಟೆಲ್ ಅಲ್ಲಿ ಇನ್ನೊಂದು ಕಡೆ ಮತ್ತೊಂದು ಕಡೆ ಸರ್ವರ್ ಆಗಿ ಇನ್ನೊಂದು ವೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಶ್ರೀಸಾಮಾನ್ಯ ಜನರ ತೆರಿಗೆ ಹಣವನ್ನ 7,500 ಕೋಟಿ ರೂಪಾಯಿ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಕೊಟ್ಟು ಈ ಕಾಂಟ್ರಾಕ್ಟರ್ಗಳಿಗೆ ದುಡ್ಡು ಕೊಡ್ತಾರೆ. ಅವ್ರ ಹಣದಿಂದ ತಯಾರು ಮಾಡಿರುವಂತ ಟನಲ್ ರೋಡ್ ನಲ್ಲಿ ಅವ್ರ ಹತ್ರ ಕಾರ್ ಇರ್ಲಿಲ್ಲ ಅಂತಂದ್ರೆ ಅವ್ರಿಗೆ ಹೋಗಕ್ಕೂ ಅವಕಾಶ ಇಲ್ಲ. ಎಂತ ಆರ್ಥಿಕ ಅಸ್ಪೃಶ್ಯತೆ ಸ್ವಾಮಿ ಇದು! ಇಕನಾಮಿಕ್ ಅನ್ಟಚಬಿಲಿಟಿ ಇದು. ಯಾರ ಹತ್ರ 4-ವೀಲರ್ ಇಲ್ವೋ ಅವ್ರಿಗೆ ಬೆಂಗಳೂರಿನಲ್ಲಿ ಬದುಕಕ್ಕೆ ಅವಕಾಶ ಇಲ್ಲ. ಯಾರಿಗೆ 660 ರೂಪಾಯಿ ಒನ್ ವೇ ನಿಮಗೆ ಟನಲ್ ಕಟ್ಟಕ್ಕೆ ಸಾಧ್ಯ ಇಲ್ವೋ ಅಂತವ್ರಿಗೆ ಅವಕಾಶನೇ ಇಲ್ಲ. ಇದು ಹೇಗಾಗಿದೆ ಅಂತಂದ್ರೆ ಈ ಪ್ರಾಜೆಕ್ಟು ಫಾರ್ ದ ರಿಚ್, ಬೈ ದ ರಿಚ್, ಬೆನಿಫಿಟಿಂಗ್ ದ ರಿಚ್. ಇದು ಈ ಟನಲ್ ಪ್ರಾಜೆಕ್ಟ್ ನ ಒಂದು ಉದ್ದೇಶ. ಇನ್ನು ಯಾವ ಮಟ್ಟದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಈ ಪ್ರಾಜೆಕ್ಟ್ ನಲ್ಲಿ ಅನ್ನೋದಕ್ಕೆ ಈ DPR ನಲ್ಲಿ ಇರುವಂತಹ ಪ್ರಾಜೆಕ್ಟ್ ನ ಒಂದಿಷ್ಟು ಡೀಟೇಲ್ಸ್ ನೋಡಿ. ಅಂಡ್ ದಯವಿಟ್ಟು ಹೋಗಿ ಈ ಪ್ರಶ್ನೆಗಳನ್ನ ನೀವು ಉಪಮುಖ್ಯಮಂತ್ರಿಗಳಿಗೆ, ಬಿಜೆಪಿ ಅವರು ಕೇಳ್ತಾ ಇದ್ದಾರೆ, ಸಾಮಾನ್ಯ ಜನ ಕೇಳ್ತಾ ಇದ್ದಾರೆ ಅಂತ ಹೋಗಿ ಪ್ರಶ್ನೆ ನೀವು ಕೇಳಿ, ಅವ್ರಿಗೆ ಉತ್ತರ ಕೊಡ್ಲಿ. ಅವರಿಂದ ಈ DPR ನ ಈ ಸ್ಕ್ರೀನ್ ನೀವು ರೈಟ್ ಸೈಡ್ ಅಲ್ಲಿ ನೋಡ್ತಾ ಇದ್ದೀರಿ. ಅಲ್ಲಿ ಮೇಲ್ಗಡೆ ಏನಂತ ಇದೆ? ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಫಾರ್ ಫೇಸ್ 3A ಆಫ್ ಬೆಂಗಳೂರು ಮೆಟ್ರೋ ಅಂತ ಇದೆ. ಕಾಣಿಸ್ತಿದೆಯಾ ನಿಮ್ಗೆಲ್ರಿಗೂ? ಇಲ್ಲಿ ನೋಡಿ, ಈ ಕಾಣುತ್ತೆ ನೋಡಿ, ರೈಟ್ ಇಲ್ಲಿ. ಹಾ, BBMP ಅವರು ಈ DPR ಮಾಡಲಿಕ್ಕೆ 9.5 ಕೋಟಿ ರೂಪಾಯಿಯನ್ನ ಈ ಕನ್ಸಲ್ಟೆಂಟ್ ಕೊಟ್ಟಿದ್ದಾರೆ. ಕೇಳಿಸ್ತಿದ್ಯಾ? ಕಾಣಿಸ್ತಿದ್ಯಾ? ಈಗ BBMP ಅವರು 9.5 ಕೋಟಿ ರೂಪಾಯಿನ 9.5 ಕ್ರೋರ್ ರುಪೀಸ್ ಖರ್ಚು ಮಾಡಿದ್ದಾರೆ ಈ DPR ಅನ್ನ ತಯಾರು ಮಾಡಲಿಕ್ಕೆ. ಈ DPR ನಲ್ಲಿ ಈ ಕನ್ಸಲ್ಟೆಂಟ್ ಮಾಡಿರೋದು ಏನು ಅಂದ್ರೆ, ಅವ್ರು ಸ್ವಂತ ಸ್ಟಡಿ ಮಾಡಿದ್ರ? ಮಾಡ್ಲಿಲ್ಲ. ಸ್ವಂತವಾಗಿ ಅವ್ರು ಸರ್ವೆ ಮಾಡಿದ್ರ? ಮಾಡ್ಲಿಲ್ಲ. ಸ್ವಂತವಾಗಿ ಅವ್ರು ಹೋಗಿ ಟ್ರಾಫಿಕ್ ಸರ್ವೆಗಳು, ರಿಪೋರ್ಟ್ಗಳನ್ನ ತಯಾರು ಮಾಡಿದ್ರ? ಫೀಸಿಬಿಲಿಟಿ ಸರ್ವೆ ಇನ್ನೊಂದು ಮಾಡಿದ್ರ? ಇನ್ನೊಂದು ಮಾಡಲಿಲ್ಲ. ಅವ್ರು ಮಾಡಿದ್ದೇನು ಅಂದ್ರೆ, ಮೆಟ್ರೋ ಆಗ್ಲೇ ತಯಾರು ಮಾಡಿದ್ದಂತ ಏನ್ ಫೀಸಿಬಿಲಿಟಿ ರಿಪೋರ್ಟ್ ಇತ್ತು, ಆ ರಿಪೋರ್ಟ್ ಅನ್ನ ಕಟ್ ಅಂಡ್ ಕಾಪಿ ಪೇಸ್ಟ್ ಮಾಡಿದ್ರು. ಇಲ್ಲಿಗೆ Ctrl+V Ctrl+C ಒತ್ತಿದ್ರು. ಅದಕ್ಕೆ 9.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಮೆಟ್ರೋ ಅವ್ರು ಖರ್ಚು ಮಾಡಿದ್ದೆಷ್ಟು ಈ ರಿಪೋರ್ಟ್ ಮಾಡಕ್ಕೆ? 1.5 ಕೋಟಿ ರೂಪಾಯಿ. ಒರಿಜಿನಲ್ ರಿಪೋರ್ಟ್ ಅನ್ನ ಮೆಟ್ರೋ ತಯಾರು ಮಾಡಿದ್ದಕ್ಕೆ 1.5 ಕೋಟಿ ರೂಪಾಯಿ ಖರ್ಚಾಯಿತು. ಆ ರಿಪೋರ್ಟ್